ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಂಡೇ, ಇವತ್ತು ಥೀಮ್ಡ್ ವಿಡಿಯೋ ಆ ಥರ ಎಲ್ಲ ಏನೂ ಇಲ್ಲ. ಜಸ್ಟ್ ಇಟ್ಸ್ ಅ ಮಂಡೇ ವ್ಲಾಗ್. ಇವತ್ತು ಮಂಡೇ ಆಗಿರೋದ್ರಿಂದ ನನಗೆ ಲ್ಯಾಬ್ ಇದೆ. ಮಂಡೇ ಮತ್ತು ಟ್ಯೂಸ್ಡೇ ಲ್ಯಾಬ್ ಇರುತ್ತೆ. ಥಾಟ್ ನಿಮ್ಮನ್ನು ಇವತ್ತು ಕರ್ಕೊಂಡು ಹೋಗೋಣ. ವಿಡಿಯೋ ಮಾಡಿ ತುಂಬ ದಿನವೇ ಆಯಿತು. ಸೊ ಇವತ್ತು ಮಂಡೇ ವ್ಲಾಗ್ ಮಾಡ್ತಾಯಿದ್ದು. ಓಕೆ, ಈಗ ಟೈಮ್ ಆಗಿದೆ, ರೆಡಿ ಎಲ್ಲ ಆಯಿತು. ಫುಲ್ ಬ್ಲೇಸರ್ ಹಾಕ್ಕೊಂಡು ತಿಂಡಿ ತಿಂದು ಹೋಗೋದು ಕಾಲೇಜಿಗೆ ಅಷ್ಟೆ. ಲೆಟ್ಸ್ ಗೋ. ಗೈಸ್, ನಮ್ಮನೆ ಟೀಚರ್ ಎಸ್ ಮ್ಯಾಮ್ ರೆಡಿಯಾಗಿದ್ದಾರೆ. ಈಗ ಸ್ಕೂಲಿಗೆ ಹೋಗೋಕ್ಕೆ ರೆಡಿನಾ? ಓ ಬೈ ಬೈ. ಮಕ್ಳಿಗೆ ಈಗ ಹೋಗ್ಬಿಟ್ಟು ಸರಿಯಾಗಿ ಹೊಡಿತಾರೆ ಗೈಸ್, ಸರಿಯಾಗಿ ಹೊಡಿತಾರೆ. ಇವರೇನು ಪಾಪ ಅಲ್ಲ, ನಮ್ಮಮ್ಮ ಮಕ್ಕಳಿಗೆ ಕೇಳಿದ್ರೆ ಯಾರು ಜಾಸ್ತಿ ಹೊಡಿತಾರೆ ಅಂದರೆ ಪಕ್ಕ ಎಸ್ ಮ್ಯಾಮ್ ಹೆಸರು ಹೇಳಿರ್ತಾರೆ. ಏನು ಮಾಡ್ತೀನಿ ಕೇಳಬೇಡ, ಏನು ಹಾಯ್ ಹೇಳೆ. ಹಾಯ್ ಹೇಳೋಕ್ಕಾಗಲ್ವಾ? ನೋಡಿ, ಇಂಥವ್ರು ಜನ ಇರ್ತಾರೆ ಆಯಿತಾ. ಹಾಯ್ ಹೇಳೋಕ್ಕೂ ಮೂಡಿರಬೇಕು. ಟೆಸ್ಟ್ ಇತ್ತು ಲ್ಯಾಬಲ್ಲಿ, ಫುಲ್ ಕಾಪಿ ಹೊಡೆದು ಫೋನಲ್ಲಿ ನೋಡಿಕೊಂಡು ಮಾಡಿ ಬಂದಿರೋದು. ಇವಳು ಪ್ರಾಂಪ್ಟಾಗಿ ಮಾಡಿದ್ದಾಳೆ, ನಾನು ಫುಲ್ ಕಾಪಿ ಹೊಡೆದಿದ್ದೀನಿ. ಅಂದರೆ ಫೋನಲ್ಲಿ ನೋಡಿಕೊಂಡು ಮಾಡಿರೋದು. ಕಾಲೇಜ್ ರೊಟೀನ್ ಏನು ಅಂತ ಅಂದರೆ ಫುಲ್ ನಾಯ್ಸ್ ಆಯಿತಾ. ಸಾರಿ, ಕಾಲೇಜ್ ರೊಟೀನ್ ಬಂದು ಮ್ಯಾಕ್ಸಿಮಮ್ 3 ಕ್ಲಾಸ್ ಅಟೆಂಡ್ ಮಾಡೋದು. ಕಾಲೇಜ್ ಫುಲ್ ಅಂದರೆ ಪರಿಸರ ಪ್ರೇಮಿ ಥರ ಇದೆ ನಮ್ಮ ಕಾಲೇಜ್. ಫುಲ್ ಫಾರೆಸ್ಟ್ ಥರ, ಮಿನಿ ಫಾರೆಸ್ಟ್ ಥರ. ಅಲ್ಲಿ ಓಡಾಡ್ತಿದ್ರೆ ಫುಲ್ ಫ್ರೆಶ್ ಏರ್ ಸಿಗುತ್ತೆ. ಕಂಪಲ್ಸರಿ ಕ್ಯಾಂಟೀನ್ಗೆ ಹೋಗೋದು, ಟೀ ಮತ್ತು ವಡೆ ತಿನ್ನೋದು, ಸ್ವಲ್ಪ ಹೊತ್ತು ಸುತ್ತಾಡೋದು. ಅಂದರೆ ಕಾಲೇಜ್ ಒಳಗೇ ಸುತ್ತಾಡೋದು, ಸೀದಾ ಮನೆಗೆ ಹೋಗೋದು. ಇಷ್ಟೇ ರೊಟೀನ್ ಕಾಲೇಜ್. ಲ್ಯಾಬ್ ಇತ್ತು ಅಂದರೆ ಲ್ಯಾಬು. ಮಂಡೇ ಮತ್ತು ಟ್ಯೂಸ್ಡೇ 2 ಡೇಸ್ ಲ್ಯಾಬ್ ಇರುತ್ತೆ. ಮೈಂಡ್ ವಾಯ್ಸ್ ಏನು ಹೇಳು? ಓದ್ನಲ್ಲ, ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ. ಆರ್ಟ್, ದ ಆರ್ಟಿಸ್ಟ್. ಶುಭಿ ಮುಖ ತೋರ್ಸೋದು. ನಿಮಗೆ ಮೆಹಂದಿ ಬೇಕು ಅಂದರೆ ಇಲ್ಲಿ ನೋಡಿ, ಆರ್ಟಿಸ್ಟ್ ನಿಶಿತ ಅವರು ಬಿಡಿಸ್ತಿದ್ದಾರೆ. ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮಿರರ್ ಪ್ರೊಫೈಲ್ ಅಕೌಂಟ್ ಬಿಡಿಸ್ಕೊಡ್ತಾರೆ. ಇಲ್ಲಿ ನೋಡಿ, ಡೀಟೇಲಿಂಗ್ ಆಗಿ ಬಿಡಿಸ್ತಿದ್ದಾರೆ ಫುಲ್. ಚಾಲಿಯಮ್ಮು. ಸೊ ಗೈಸ್, ಫೈನಲಿ ಬ್ಯಾಕ್ ಹೋಮ್. ಇದು ನಮ್ಮ ಕಾಲೇಜ್ ಯೂನಿಫಾರ್ಮ್. ಬಟ್ ಏನು ಗೊತ್ತಾ, ಲಾಸ್ಟಲ್ಲಿ ಏನು ಪಿ ಯು ಕಾಲೇಜ್ 10th ಯೂನಿಫಾರ್ಮ್ ಮೇಲೆ ಹೆಸರೆಲ್ಲ ಬರೆದು ಆಟೋಗ್ರಾಫ್ ಎಲ್ಲ ಹಾಕ್ತಾರೆ. ನನಗದೊಂದು ಚೂರು ರಿಗ್ರೆಟ್ ಇಲ್ಲ, ಯಾಕಂದರೆ ಅದು ನಾನು ಮಾಡಿದ್ದೀನಿ. ವೇಟ್ ಆಯಿತು. ಇದು ನಮ್ಮ ಕಾಲೇಜ್ ಯೂನಿಫಾರ್ಮು, ನಮ್ಮ ಸ್ಕೂಲ್ ಯೂನಿಫಾರ್ಮ್. ಆವಾಗ ಬರೀವಾಗ ಹೇಳಿದ್ರೆ ಆಯಿತಾ, ಇದೊಂದು ಸ್ವಲ್ಪ ವರ್ಷ ಇಟ್ಕೊಂಡು ಇನ್ನೆಲ್ಲ ವರ್ಷಕ್ಕೆ ಹಾಕ್ತಾರೆ ಅಂತ. ನೋ, ಐ ಆಮ್ ಸ್ಟಿಲ್ ಕೀಪಿಂಗ್. ಇವೆಲ್ಲ ಬರೆದಿದ್ದಾರೆ, ಫುಲ್ ಯೂನಿಫಾರ್ಮ್ ಫುಲ್ ಬರೆದಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದ್ಯಾ? ಹಾಯ್ ಆಶಿಕಾ, ಡೂ ಯೂಟ್ಯೂಬ್ ವಿಡಿಯೋಸ್. ಯಾರ್ ಸ್ವಾತಿ, ಬಿ ಹ್ಯಾಪಿ.
ಅಂದರೆ ಏನು ಗೊತ್ತಾ, ನಂದು ಅಲ್ಲಿ ಲಾಕ್ಡೌನ್ ಟೈಮ್ ಇತ್ತಲ್ಲ, ಇದು 10th ಯೂನಿಫಾರ್ಮ್, ಇದು 10th ಯೂನಿಫಾರ್ಮ್ ಲಾಸ್ಟ್ ಎಂಡಿಂಗ್ ಟೈಮಲ್ಲಿ ಬಂದಿದ್ದು. ನಂದು ಲಾಕ್ಡೌನ್ ಟೈಮಲ್ಲಿ ನಾನು 8th 9th ಇದ್ದೆ. ಆವಾಗ ನಂದು ಒಂದು ಯೂಟ್ಯೂಬ್ ಚಾನಲ್ ಇತ್ತು. ನಮ್ಮ ಸ್ಕೂಲ್ ಟೀಚರ್ಸ್ ಇದ್ದಾರಲ್ಲ, ಅವರು ಈಗ 10th ಹಂಗೆ ಹಿಂಗೆ ಅಂತೆಲ್ಲ ಡಿಲೀಟ್ ಮಾಡಿಸ್ಬಿಟ್ರು. ಆಗಿದ್ದಿದ್ರೆ ಇವಾಗ ಜಾಸ್ತಿ ಫಾಲೋವರ್ಸ್ ಇರ್ತಿದ್ದು. ಏನೇನೋ ಬರೆದಿದ್ದಾರೆ ಅಂದರೆ ನನಗೆ ಅರ್ಥ ಆಗ್ತಿದೆ. ನೈಸ್ ಮೆಮೊರಿ ಆ್ಯಕ್ಚುಲಿ. ಇವಳು ಚಿನ್ಮಯ್ಕೆ ಹ್ಯಾಂಡ್ ರೈಟಿಂಗ್ ನೋಡಿ, ನಾವು ಅದನ್ನ ವೇರ್ ಮಾಡಿದ್ರ ಮೇಲೆ ಬರ್ದಿರೋದು, ಬಟ್ ಸ್ಟಿಲ್ ಹ್ಯಾಂಡ್ ರೈಟಿಂಗ್ ಮಾತ್ರ ಅಷ್ಟು ಚೆನ್ನಾಗಿ ಬಂದಿದೆ. ಆ್ಯಂಡ್ ಈಗೆಲ್ಲ ಸ್ವಲ್ಪ ಜನ ಮಾತ್ರ ಟಚ್ಚಲ್ಲಿದ್ದಾರೆ ನೋಡಿ, ಇಲ್ಲಿ ಒಳಗೆಲ್ಲ ಬರ್ತಿದ್ದಾರೆ. ಆ್ಯಂಡ್ ಇದು ನನ್ನ ಸ್ಲ್ಯಾಮ್ ಬುಕ್ ಲಾಸ್ಟ್ ಡೇ ಎಲ್ಲರ ಹತ್ರ ಬರ್ಸೋದು. ಟೀಚರ್ಸ್ ಹತ್ರ ಯಾರ ಹತ್ರನೂ ಬರ್ಸಿಲ್ಲ, ಬರೀ ಫ್ರೆಂಡ್ಸ್ ಅಂದರೆ ಪರ್ಟಿಕ್ಯುಲರ್ ಆಗಿ ಯಾರ್ಯಾರು ಬೇಕೋ ಅವರ. ಅಲ್ಲೂ ಆಶಿಕಾ ಫೆಲಿಕ್ಸ್ ಚಾರ್ಲಿ ಅಂತ ಬರ್ತಿದ್ದೀನಿ. ಇದೆಲ್ಲ ಫುಲ್ ಮೆಮೊರೀಸ್. ಅವಾಗ ಎಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದ್ಯಾ, ಸ್ಟಾರ್ಟಿಂಗಲ್ಲೇ ಯೂಟ್ಯೂಬ್ ಪೆಟ್ಗೆ ಅಂಗಡಿ ನನಗೆ ಅಲ್ಲಿ ಸ್ಕೂಲಲ್ಲಿ ಕರಿತಾರೆ. ಯಾಕಂದರೆ ಅಂದರೆ ಈ ಮನೆ ಇಲ್ಲ, ಹಳೆ ಮನೆ ಹತ್ರ ಒಂದು ಚಿಕ್ಕ ಪೆಟ್ಗೆ ಅಂಗಡಿ ಇತ್ತು. ಅಲ್ಲಿ ನಾನು ಯಾವಾಗಲೂ ಅಂದರೆ ಕ್ಲಾಸಲ್ಲಿ ನಿದ್ದೆ ಬರುತ್ತಲ್ವ, ಅದಕ್ಕೆ ಯಾವಾಗಲೂ ಚಾಕ್ಲೇಟ್ಸ್ ತೊಗೊಂಡೋಗಿ ನನ್ನ ಬ್ಯಾಗಲ್ಲಿ ಇರ್ತಿತ್ತು. ಯಾರು ಚಾಕ್ಲೇಟ್ ಕೇಳಿದ್ರು ನನ್ನ ಹತ್ರ ಇರೋದು. ಅದಕ್ಕೆ ನನಗೆ ಆಜ್ಮೂಲ ಅದು ಇದು ಚಾಕಿ ಎಲ್ಲ ತೊಗೊಂಡೋಗ್ತಿದ್ದೆ ನಾನು. ಅದಕ್ಕೆ ಪೆಟ್ಗೆ ಅಂಗಡಿ ಅಂತ ಹೆಸರು ಬಂತು. ಪ್ರಾರ್ಥನಾ ನೋಡಿ ಬಂದಿದ್ದಾಳೆ. ಲಾಟ್ಸ್ ಆಫ್ ಮೆಮೊರಿ ವಿತ್ ಯು ಡಿಯರ್. ಯೂಟ್ಯೂಬ್ ವಿಡಿಯೋಸ್ ಆರ್ ಆಸಮ್, ಕೀಪ್ ಶೈನಿಂಗ್ ಇನ್ ಯೂಟ್ಯೂಬ್. ಫೌನಾ ಅಲಿಮಾ ಫಿಲಿಪ್ಸ್ ಅಂತ ಕರಿತಿದ್ಲು. ಅವಳು ಬರೆದಿದ್ದಾಳೆ, ಐ ಫರ್ಗಾಟ್ ಟು ಸೇ ಯು ಆರ್ ಅ ಗ್ರೇಟ್ ಯೂಟ್ಯೂಬರ್. ಸ್ಟಾರ್ಟ್ ಯುವರ್ ಯೂಟ್ಯೂಬ್ ಜರ್ನಿ ಆ್ಯಂಡ್ ಗೆಟ್ ಸಬ್ಸ್ಕ್ರೈಬರ್ಸ್ ಆ್ಯಸ್ ಯು ನೀಡ್. ಸಾಕ್ಷಿ ನೋಡಿ, ಯೂಟ್ಯೂಬ್ ಕ್ವೀನ್ ಅಂತಲೇ ಬರೆದ್ಬಿಟ್ಟಿದ್ದಾಳೆ. ಇದು ನನ್ನ ಫ್ರೆಂಡ್ ಆಯಿತಾ, ಅಂದರೆ ಪ್ರೆಪ್ಪಿಂದ 10th ತನಕ ಒಂದೇ ಕ್ಲಾಸ್ ರೂಮ್, ಒಂದೇ ಬೆಂಚ್. ಲಾಸ್ಟಿಗೆ ನಮ್ಮ ಫ್ರೆಂಡ್ಶಿಪ್ ಹೆಂಗಾಯ್ತು ಅಂತಂದರೆ, ಲೈಕ್ ಒಟ್ಟಿಗೆ ಕೂರೋಕ್ಕೆ ಬಿಡ್ತಿದ್ದ, ಪ್ಲೇಸ್ ಚೇಂಜ್ ಮಾಡೋರು, ನಾವು ಒಟ್ಟಿಗೆ ಓಡಾಡ್ತಿದ್ರೆ ಪ್ರಿನ್ಸಿಪಲ್ ಬೈಯೋರು, ಈ ಥರ ಆಯಿತು. ಅವಳು ಎಷ್ಟು ಬರೆದಿದ್ದಾಳೆ ನೋಡಿ, 1 page 2 page 3 page 4 page 5 6 7 8 ಪೇಜ್ ಬರೆದಿದ್ದಾಳೆ. ಚಿನ್ಮಯ್ KS. ಸಿ ಮತ್ತು ಎ, ದಟ್ ಈಸ್ ಆಶಿಕಾ ಆ್ಯಂಡ್ ಚಿನ್ಮಯ್, ನಾಟ್ ಸಮಥಿಂಗ್. ಇದು ಭೂಮಿ ಬರೆದಿರೋದು. ಇನ್ನು ಚಿನ್ಮಯ್ KS ಬೇರೆ, ಚಿನ್ಮಯ್ K ಬೇರೆ. ಚಿನ್ಮಯ್ K ಇವಳು ಸ್ವಲ್ಪ ಸ್ಪೆಷಲ್ ಆಯಿತಾ. ಇವಳು ನಾರ್ಮಲ್ ಪೇಜಲ್ಲಿ ಬರೆಯಲ್ಲ ನಾನು ಅಂತ, ಇಲ್ಲಿ ಅಂದರೆ ಇಲ್ಲಿ ಈ ಥರ ಲಾಸ್ಟ್ ಪೇಜ್ ಇದು, ಇಲ್ಲಿ ಬರೆದಿದ್ದಾಳೆ. ಇವಳು ಬರೆದಿದ್ದಾಳೆ ನೋಡಿ, ಆಫ್ಟರ್ 10th ಸ್ಟ್ಯಾಂಡರ್ಡ್ ಐ ವಿಲ್ ಸಬ್ಸ್ಕ್ರೈಬ್ ಯುವರ್ ಯೂಟ್ಯೂಬ್ ಚಾನಲ್, ಡೂ ಮೋರ್ ವೀಡಿಯೋಸ್, ಡೂ ಇನ್ಸ್ಟಾಗ್ರಾಮ್ ರೀಲ್ಸ್, ಐ ವಿಲ್ ಫಾಲೋ ಯುವರ್ ಅಕೌಂಟ್. ಚಿನ್ಮಯ್ ಇವಾಗ ಅವಳು ಹೇಳಿದ ಮಾತು ಉಳಿಸ್ಕೊಂಡಿದ್ದಾಳೆ, ಚಿನ್ಮಯ್ KS. ಯಾಕಂದರೆ ಈಚೆ ಸೈಡ್ ಇದ್ದಿತ್ತ ಸ್ಟಾರ್ಟಿಂಗ್, you are a YouTube queen, I'll support your channel and always your video, my first like and my first comment. And ಈಗಲೂ ವೀಡಿಯೋಸಿಗೆಲ್ಲ ಕಮೆಂಟ್ ಮಾಡ್ತಾಳೆ, ಲೈಕ್ ಮಾಡ್ತಾಳೆ, ಸಬ್ಸ್ಕ್ರೈಬ್ ಮಾಡಿದ್ದಾಳೆ ಎಲ್ಲ. ಅಂದರೆ ಕೆಲವು ಫ್ರೆಂಡ್ಸ್ ಈಗಲೂ ಟಚ್ಚಲ್ಲಿದ್ದಾರೆ, ಒಳ್ಳೆಯವರಿದ್ದಾರೆ, ಆ್ಯಂಡ್ ಈಗಲೂ ತುಂಬ ಸಪೋರ್ಟ್ ಮಾಡ್ತಾರೆ. ಚಿನ್ಮಯ್ KS ನಾನು ತೋರಿಸ್ತೀನಿ ಬನ್ನಿ. ಇವಳೆ ಇದೆಲ್ಲ ನನ್ನ ಡ್ಯಾನ್ಸ್, ಅಂದರೆ ಫಸ್ಟ್ ಲೈನಲ್ಲೇ ನಿಲ್ಲಿಸೋರು ನನಗೆ ಯಾವಾಗಲೂ ಸ್ವಲ್ಪ ಜಾಸ್ತಿ. ಡ್ಯಾನ್ಸ್ ಫೋಟೋಸ್ ಫುಲ್ ಜೋಶಲ್ಲಿ ಡ್ಯಾನ್ಸ್ ಮಾಡ್ತಿದ್ದೆ. ಇಲ್ಲಿ ಫಸ್ಟ್ ಬಂದಿದ್ದೀನಲ್ಲ, ಇದು ನಾನೇ. ಕೆನ್ ಯು ಸಿ, ಇದು ಫಸ್ಟ್ ಬಂದಿದ್ದು ನಾನು. ಹೀರೋಯಿನ್ ಫೀಲ್ ಅಂದರೆ ಅವಾಗೆಲ್ಲ ಇದು ನಾನು. ಗೈಸ್, ಹೌ ಬ್ಯೂಟಿಫುಲ್ ಐ ಆಮ್, ಲುಕ್ ಲೈಕ್. ನನ್ನ ಫಸ್ಟ್ ವ್ಲಾಗ್ ಯಾರ್ಯಾರು ನೋಡಿದ್ದೀರಾ ಅದರಲ್ಲಿ ಗೌತಮ್ ಇರ್ತಾಳೆ. ಆ ಗೌತಮಿಗೂ ಈ ಗೌತಮಿಗೂ ನೋಡಿ,
ಒಂದೇ ಒಂದು ಗ್ರೂಪ್ ಫೋಟೋಲು ನಾನು ಚೆನ್ನಾಗಿ ನಿಂತಿಲ್ಲ ಗೊತ್ತಾ. ಕೂರಿಸಿದ್ದಾರೆ ಅದರಲ್ಲೂ ನೀಟಾಗಿ ಕೂತಿಲ್ಲ, ಫುಲ್ ಹೆಂಗೆ ಗುರಾಯಿಸ್ಕೊಂಡು ನಿಂತಿದ್ದೆ. ಈ ಥರನೇ ಇರೋದು ಎಲ್ಲ ಫೋಟೋದಲ್ಲೂ. ಯು ಮೇ ಸಿ ಹಿಯರ್. ನೋಡಿ ಈ ಫೋಟೋಲಿ ಇಲ್ಲಿದ್ದೀನಿ ಆಯಿತಾ, ಹೆಂಗೆ ನಿಂತಿದ್ದೀನಿ ನೋಡಿ. ಒಂದೇ ಒಂದು ಫೋಟೋಲು ಚೆನ್ನಾಗಿಲ್ಲ. ಈ ಸರ್ ಬಗ್ಗೆ ಹೇಳಲೇಬೇಕು. ಇವ್ರ ಹೆಸರು ರವಿಕುಮಾರ್ ಸರ್ ಅಂತ ಆಯಿತಾ. ನಂದು 7th ಕ್ಲಾಸ್ ಟೀಚರ್. ನಮ್ಮ ಮಮ್ಮಿ ಸ್ಕೂಲಲ್ಲಿ ಇವರು ಬಿಳ್ವಾಲ ಇದೆಯಲ್ಲ ಅಲ್ಲಿ ಒಂದು ಅಂದರೆ ಮಿಡ್ ಎಕ್ಸಾಮ್ ಬರ್ತಲ್ಲ ಅವಾಗ 50 ಮಾರ್ಕ್ಸಿಗೆ ನಮಗೆ. ಅದು ಏನಂತ ನಮ್ಮದು ಸೆಕ್ಷನ್ಸ್ ಬಂದು ಲೋಟಸ್, ಲಿಲ್ಲಿ, ರಾಮನ್, ಐನ್ಸ್ಟೀನ್ ಈ ಥರ A ಸೆಕ್ಷನ್ B ಸೆಕ್ಷನ್ ಅಂತ ಬರ್ತಿರ್ಲಿಲ್ಲ. ನಾನು 7th ಲಿಲ್ಲಿಯಲ್ಲಿದ್ದೆ ಆಯಿತಾ. ಅವಾಗ ನಮ್ಮ ಮಮ್ಮಿ ಅಂದರೆ ಪರಿಚಯ ಅಲ್ಲ, ಒಂದೇ ಊರಲ್ಲ, 50 ಮಾರ್ಕ್ಸಿಗೆ ಮಾಡಿದ್ರು. ನಾನು 39 ಮಾರ್ಕ್ಸ್ ಬಂದಿತ್ತು ಸೋಷಲಲ್ಲಿ. 40 ತನಕ ಕ್ಲಾಪ್ಸ್ ಹಾಕ್ಸಿರು. ಇನ್ನು 40ಇಂದ ಕೆಳಗೆ ಯಾರಿದ್ದಾರೆ, ಎಷ್ಟು ಮಾರ್ಕ್ಸ್ ಹೋಗಿದೆ ಅಷ್ಟು ಓದೇ ಕೊಡ್ತೀವಿ. 39 ಫುಲ್ ಹಿಂಗೆ ಇಟ್ಕೊಂಡು ಇಲ್ಲಿ ಡಸ್ಟರಿಗೆ ಹೊಡಿತಾ ಇದ್ದಾರೆ. ಫುಲ್ ಒಂದು 5 ಓದೆ ನಾನು ಸಖತ್ ಕಂಟ್ರೋಲ್ ಮಾಡಿದೆ. ಆಮೇಲೆ ಫುಲ್ ಕಣ್ಣೀರು ಬಂದ್ಬಿಟ್ಟು ಆಯಿತು ಮಲ್ಲೆಲ್ಲ ಹತ್ತು ಕರೆದು ಮಾಡಿ ಮನೆಗೆ ಬಂದು ಸುಮ್ಮನೆ ಮಲ್ಕೊಂಡಿದ್ದೀನಿ. ಆ ಸರ್ ಸುಮ್ಮನೆ ಇರಬೇಕು ತಾನೇ. ನಮ್ಮ ಮಮ್ಮಿಗೆ ಫೋನ್ ಮಾಡಿಬಿಟ್ಟು ಆಶಿಕಾ ಇದ್ದಾಳ, ಅವಳಿಗೆ ಹೊಡೆದು ಕಳಿಸಿದ್ದೀನಿ ಇವತ್ತು ಅಂತ ನಮ್ಮ ಮಮ್ಮಿಗೆ ಮತ್ತೆ ನಾನು ಮನೇಲಿ ಹೇಳ್ಬಾರ್ದು ಅಂತ ಸುಮ್ಮನೆ ಬಂದು ತಲೆನೋವು ಒಂದು ಮಲ್ಕೊಂಬಿಟ್ಟಿದ್ದೀನಿ. ಬಟ್ ಆ ಸರ್ ಫೋನ್ ಮಾಡಿ ನಮ್ಮ ಅಮ್ಮಂಗೆಲ್ಲ ಹೇಳ್ಬಿಟ್ಟಿದ್ರು. ಈ ಥರ ಎಲ್ಲ ಯಾರಾದರೂ ಮಾಡ್ತಾರ ಗಾಯ್ಸ್, ಸೊ ಸ್ಯಾಡ್. ಇದು ನಂದು 10th. ಇನ್ನೊಂದು ಫನ್ನಿ ಏನಂತಂದರೆ, ಇದು ನಮ್ಮ ಅಕ್ಕದು ಸ್ಲ್ಯಾಮ್ ಬುಕ್ ಆಯಿತಾ. ನಮ್ಮ ಅಕ್ಕದಲ್ಲಿ ಪ್ಲೇನ್ ಪೇಜ್ ಇಲ್ಲ, ಸಮಥಿಂಗ್ ಏನೇನೋ ಹಿಂಗೆ ನಿಮ್ದು ಏನು ಚಾಯ್ಸ್ ಅದೆಲ್ಲ ಇದೆ. ನಾನು ಬರೆದಿದ್ದೆ, ನಾನು ಬಿಟ್ಟು ಹೋಗ್ತಿದ್ದಾಳೆ ಅಂತ ನಾನು ಬರೆದಿದ್ದೆ. ವೆಯ್ಟ್ ಇಷ್ಟು ನಾನು ಬರ್ದಿರೋದು ಓದ್ತೀನಿ ಕೇಳಿ. ಥ್ಯಾಂಕ್ ಯು ಫಾರ್ ಶೇರಿಂಗ್ ಆಲ್ ವಿತ್ ಮೀ. ಹಾಯ್ ಅನಿಶಾ ಸಿಸ್ಟರ್. ಏನು ಥಾಟ್ ಅಂತ. ಮೈ ನೇಮ್ ಆಶಿಕಾ ಫೆಲಿಕ್ಸ್. ಮೈ ಫ್ರೆಂಡ್ಸ್ ಕಾಲ್ ಮೀ ಆಶಿ ಶೈಲು. ಆಮೇಲೆ ಐ ಲವ್ ಯು ಐ ಲವ್ ಯು ಐ ಲವ್ ಯು ಡಾಟ್ 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 ಕೆಳಗಡೆ ಸಿಸ್ಟರ್. ಹೌ ಸಿಲ್ಲಿ ಅಯ್ಯೋ. ಮೈ ಸ್ವೀಟ್ ಹೋಮ್ ಇನ್ ಮೈಸೂರು. ಕಡೂರಲ್ಲೇ ಬಿದ್ದು ಸಾಯ್ತಾ ಇದ್ದೀನಿ. ಐ ಮಿಸ್ ಯು ಸಿಸ್ಟರ್. ಇಮೇಲ್ ಅವಾಗಿಲ್ವೇ ಇಲ್ಲ. ರಿಂಗ್ ಮೀ ಅಟ್ ನಮ್ಮ ಪಪ್ಪನ ನಂಬರ್ ಹಾಕಿರೋದು. ಐ ವಾಸ್ ಬಾರ್ನ್ ಆನ್ ಡೇಟ್. ಸಿಂಗರ್ ಆಫ್ ಮೈ ಚಾಯ್ಸ್ ಯೋಯೋ ಹಾನಿ ಸಿಂಗರ್ ಅಂತ ಬರ್ದಿದ್ದೀನಿ. ನನಗೆ ಆವಾಗ ನಿಜವಾಗ್ಲೂ ಅವ್ರು ಯಾರಂತಲೇ ಗೊತ್ತಿರಲಿಲ್ಲ. ನಮ್ಮ ಅಕ್ಕ ಫ್ರೆಂಡ್ಸ್ ಬರ್ದಿದ್ರಲ್ಲ ಅದನ್ನ ಕಾಪಿ ಮಾಡಿಬಿಟ್ಟು ಬರ್ತಿರೋದು. ಮೈ ಫೇವ್ರೆಟ್ ಟೈಮ್ ಪಾಸ್ ಟೈಮಲ್ಲಿ ನೀವು ಏನು ಮಾಡ್ತೀರ ಅಂದರೆ ರೀಡಿಂಗ್ ನ್ಯೂ ಬುಕ್ಸ್ ಅಂತೆ. ಕಾಲೇಜಲ್ಲಿ ಕೊಟ್ಟಿರೋ ಬುಕ್ಸ್ನೇ ಓದಲ್ಲ ನಾನು, ಇನ್ನು ಅದೆಲ್ಲ ಮಾಡ್ತೀನಿ. ಅಷ್ಟೇ ಏನು ಬರ್ದಿದ್ದೀನಿ ಅಂತಲೇ ಗೊತ್ತಾಗ್ತಿಲ್ಲ. ಇಲ್ಲಿ ಒಂದು ಸ್ಪೇಸ್ ಇದೆ, ಇಲ್ಲಿ ಅಲ್ಲಿ ಏನು ಬರ್ದಿ ಇನ್ ಯುವರ್ ಹಾರ್ಟ್. ಇಲ್ಲಿ ಸೈನ್ ಬೇರೆ, ಕಚಡ ಸೈನ್. ಅದು ಹೆಂಗಿದೆ ನೋಡಿ. ಅಂದರೆ ಏನು ಗೊತ್ತಾ, ನಮ್ಮ ಅಕ್ಕ ಫ್ರೆಂಡ್ಸ್ ಎಲ್ಲರ ಹತ್ರ ಬರ್ಸ್ಕೊಂಬರ್ತಿಲ್ಲ. ನಾನು ಅವಾಗ ಮೇ ಬಿ ಒಂದು 5th ಸ್ಟ್ಯಾಂಡರ್ಡ್ ಇರ್ಬೋದು. ನನಗೂ ಬರಿಬೇಕು ಅಂತ ಆಸೆ, ಅದಕ್ಕೆ ಎಲ್ಲ ಕಾಪಿ ಮಾಡಿ. ಅದೇನಂತ ಐಡಿಯಾ ಸಹ ಇಲ್ಲ ನನಗೆ, ಸೊ ಬರ್ದಿದ್ದು. ನನ್ನೊಂದು ಚಿಕ್ಕ ಬೇಬಿ ಫೋಟೋ ಇದೆ. ವೇಟ್ ಆಲ್ಸೋ ಪ್ಲೀಸ್ ಫೋಕಸ್. ಈಗ ಚೆನ್ನಾಗಿದ್ದೀನ ಅವಾಗ ಚೆನ್ನಾಗಿದ್ದೀನ ಪ್ಲೀಸ್ ನೀವೇ ಹೇಳಿ. ಅದೇ ಫ್ರೆಂಡ್ಸ್ ಎಲ್ಲ ಹೇಳಿದ್ನಲ್ಲ, ಚಿನ್ಮಯ್ KS ಭೂಮಿಕಾ ನಾನು 3 ಮೆಂಬರ್ಸ್ ಫ್ರೆಂಡ್ಸು. ಜೊತೆಗೆ ಪ್ರಾರ್ಥನಾ, ಐಶ್ವರ್ಯ, ಚಿನ್ಮಯ್ K, ಸ್ಫೂರ್ತಿ, ಇವ್ರು ಯಾರ್ಯಾರೋ ಇದ್ರು. ಚೆನ್ನಾಗಿತ್ತು ಮತ್ತು ಮೆಮೊರಿ 10th. ಲೈಕ್ ನಮ್ಮ ಸ್ಕೂಲಲ್ಲಿ ಹೆಂಗಂತ ಅಂದರೆ ಗರ್ಲ್ಸ್ ಸಪ್ರೇಟ್ ಕ್ಲಾಸ್ ರೂಮ್, ಬಾಯ್ಸ್ ಸಪ್ರೇಟ್ ಕ್ಲಾಸ್ ರೂಮ್. ಗರ್ಲ್ಸ್ ಇದ್ವಲ್ಲ, ಚೆನ್ನಾಗಿತ್ತು ಒಂಥರ. ಎಲ್ಲ ಮಾತಾಡ್ಕೊಂಡು ವಾಸ್ ನೈಸ್. ಫೈನ್ ಎಲ್ಲ ಹಾಕೋರು, ಅಂದರೆ ಕನ್ನಡದಲ್ಲಿ ಮಾತಾಡಿದ್ರೆ ಫೈನ್ ಹಾಕೋರು. ಫೈನ್ ಅಮೌಂಟಿಂದ ಏನೋ ಕಲೆಕ್ಟ್ ಮಾಡ್ತಿದ್ವಿ. ಆಮೇಲೆ ಕೆಲವು ಗೌರ್ಮೆಂಟ್ ಸ್ಕೂಲಿಗೆ ಅಲ್ಲೋಗಿ ಏನೇನೋ ಗೇಮ್ಸ್ ಅಂತೆ ಅದೆಲ್ಲ ಮಾಡಿದ್ವಿ. ಒಂದ್ಸಲ ಅರುನಹಳ್ಳಿಗೆ ಹೋಗಿದ್ವಿ, ಅರುನಹಳ್ಳಿ ಸ್ಕೂಲಿಗೆ. ಇದೆಲ್ಲ ಸಖತ್ ಮೆಮೊರಿ ಗೈಸ್. ಅದು ವಾಪಸ್ ತರೋಕ್ಕೆ ಆಗೋದೇ ಇಲ್ಲ, ಇಂಪಾಸಿಬಲ್ ಥಿಂಗ್. ಇವತ್ತು ಯಾಕೆ ಮಾಡಿದೆ ಅಂದರೆ ಯೂನಿಫಾರ್ಮ್ ಕಾಲೇಜಿಂದೆಲ್ಲ ಬಂದಲ್ಲ, ನನಗೆ ನೆನಪಾಯಿತು ನನ್ನ ಸ್ಕೂಲಲ್ಲಿ ನಾನು ಹಿಂಗಿದ್ದೆ ಅಲ್ವಾ. ಸೊ ನಿಮಗೆ ಎಲ್ಲ ಇವತ್ತು ತೋರಿಸಿದ್ದು.
ಏನಮ್ಮ ಓಕೆ ಗೈಸ್, ಈಗ ಟೈಮ್ ಬಂದು 11:30. ನಾನೀಗ ಯಾಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ವ್ಲಾಗ್ನ ಎಂಡ್ ಮಾಡೋಕ್ಕೆ. ಈ ಥರ ಡೇ ಇನ್ ಮೈ ಲೈಫ್ ಮಾಡಿ ನಾನು ತುಂಬ ದಿನವೇ ಆಗಿದೆ. ಪಪ್ಪ ಮಮ್ಮಿ ಆಲ್ರೆಡಿ ಮಲಗಿದ್ದಾರೆ. ಈ ಥರ ತುಂಬ ದಿನ ಆಗಿದೆಯಲ್ವ ವ್ಲಾಗ್ ಮಾಡಿ. ಸೊ ನಾನು ಆರಾಮಾಗಿ ಕ್ಯಾಶುಯಲ್ ಆಗೇ ಇರ್ತೀನಿ, ನೆನಪಾಗ್ತಾರೆ ನನಗೆ ಕ್ಯಾಪ್ಚರ್ ಮಾಡೋಕ್ಕೆ. ಇವತ್ತು ಅಂಥ ಸ್ಪೆಷಲ್ ಏನೂ ಆಗಿಲ್ಲ ಈವ್ನಿಂಗಲ್ಲಿ. ಸೊ ಎಸ್, ಊಟ ಮಾಡಿದ್ದು ಅಂದರೆ ನಾನ್ ವೆಜ್ ಏನೂ ಇರಲಿಲ್ಲ, ಅದಕ್ಕೆ ಬೇಳೆ ಸಾರು ಆಮ್ಲೆಟ್ ಮಾಡಿದ್ದೀನಿ. ಒಂದೇನಂತ ಅಂದರೆ ಇವತ್ತು ಸಂಜೆ ನನಗೆ ಡ್ರೈವಿಂಗ್ ಲೈಸೆನ್ಸ್ ಸಿಕ್ಕಿದೆ. ಲಕ್ ಫೈನಲಿ ಇವತ್ತು ನನ್ನ ಕೈಗೆ ಸಿಕ್ಕಿದೆ. ಆ್ಯಂಡ್ ನಾನು ಈಗ ಊಟ ಎಲ್ಲ ಆಯಿತು, ಸ್ವಲ್ಪ ನೈಟ್ ಸ್ಕಿನ್ ಕೇರ್ ರುಟೀನ್ಸ್ ಆಯಿತು. ಈಗ ಚಂದ ಒಳ್ಳೆ ನಿದ್ದೆ ಮಾಡೋದು. ನಾಳೆ ಹೆಂಗೂ ಲೀವ್ ಇದೆ ಅಲ್ಲ, ನಿದ್ದೆ ಮಾಡೋದೆ. ಎಸ್, ಸೊ ಗೈಸ್, ಈ ವ್ಲಾಗ್ ಇಷ್ಟೇ, ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಟಾಟಾ, ಬೈ ಬೈ. ಅಂಟಿಲ್ ದೆನ್, ಲಾಟ್ಸ್ ಆಫ್ ಲವ್. Don't forget to like, share and subscribe to my YouTube channel.